ಈಗ ನಾವು ಮಾರ್ಕೆಟು ನಾಳೆಗೆ ಯಾವ ತರ ಬಿಹೇವ್ ಮಾಡಬಹುದು ಅನ್ನೋದ್ರ ಬಗ್ಗೆ ಸ್ವಲ್ಪ ಡಿಸ್ಕಷನ್ ಮಾಡೋಣ. ಓಕೆ, ಈಗ ನಾವಿರೋದು ನಿಫ್ಟಿ 50 75 ಮಿನಿಟ್ಸ್ ಟೈಮ್ ಫ್ರೇಮ್ ಅಲ್ಲಿ. ಓಕೆ, ಸೊ ನಾನು ನಿಮಗೆ ನಿನ್ನೆ ಹೇಳಿರೋ ಪ್ರಕಾರನೇ ನಾನು ಮಾತ್ರ ಇದನ್ನ 192 ಕೌಂಟ್ ಮಾಡ್ತಾ ಇದ್ದೆ. ಅದೇ ಪ್ರಕಾರ ಇವತ್ತು ಥರ್ಡ್ ವೇವ್ ಗ್ಯಾಪ್ ಅಪ್ ಓಪನ್ ಆಯ್ತು. ಓಕೆ, ಗ್ಯಾಪ್ ಅಪ್ ಓಪನ್ ಆಯ್ತು. ಓಕೆ, ಸೊ ನಾವೀಗ ಟೈಮ್ ಬೀಯಿಂಗ್ ನಮಗೆ ಇದು ಎಕ್ಸ್ ಮೇಲ್ಗಡೆ ಹೋಗಿರೋದು ಎಕ್ಸ್ ಅಂತ ಕನ್ಸಿಡರ್ ಮಾಡಲಿಕ್ಕೆ ನಮಗೆ ಇನ್ನು 6th ಫೆಬ್ರವರಿವರೆಗೂ ಟೈಮ್ ಇದೆ. ಓಕೆ, ಸೊ ಈ 6th ಫೆಬ್ರವರಿ ಒಳಗಾಗಿ ಒಂದು ಈಗ ಎರಡು ಆಪ್ಷನ್ಸ್ ಇದೆ ನಮಗೆ. ಓಕೆ, ಈಗ ನೆಕ್ಸ್ಟ್ ಇದು 3 and 4 ಕನ್ಸಿಡರ್ ಮಾಡಿ 5th ವೇವ್ ಮೇಲ್ಗಡೆ ಹೋಗಬಹುದು. ಓಕೆ, ಒಂದು ವೇಳೆ ಇದು ಮೇಲ್ಗಡೆ ಹೋಗ್ಲಿಲ್ಲ ಅಂತ ತಿಳ್ಕೊಳ್ಳಿ, ಇದು ನಿಮ್ ಗ್ಯಾಪ್ ಫಿಲ್ ಅಪ್ ಆಯ್ತು ಅಂತಂದ್ರೆ ಇದು ನಿಮ್ಗೆ ಎಕ್ಸ್ ಆಗತ್ತೆ. ಓಕೆ, ಇಲ್ಲ ಗ್ಯಾಪ್ ಫಿಲ್ ಅಪ್ ಆಗಲಿಲ್ಲ, ನಿಮಗೆ ಇದು 1 2 4 ನಿಮಗೆ ಮ್ಯಾಕ್ಸಿಮಮ್ ಎಲ್ಲಿವರೆಗೂ ಬರುತ್ತೆ, 61% ವರೆಗೂ ಬರುತ್ತಲ್ವಾ. ಸೊ ಈ 60% ನಿಮಗೆ ಈಗ ಸ್ಟಾಪ್ ಲಾಸ್ ಅಂತ ಇಟ್ಕೊಂಬಿ. ಅಂದ್ರೆ ಒಂದು ವೇಳೆ ನಿಮ್ ಈಗ ಮಾರ್ಕೆಟ್ 61.8 ಅಂದ್ರೆ ಇದಕ್ಕಿಂತ ಕೆಳಗಡೆ ಏನಾದ್ರೆ ಮಾರ್ಕೆಟ್ ಟ್ರೇಡ್ ಆಗ್ಲಿಕ್ಕೆ ಸ್ಟಾರ್ಟ್ ಆದ್ರೆ ಇದು ಬೇರೆಗಡೆ ಹೋಗಿರೋದು ಮಾರ್ಕೆಟ್ ಎಕ್ಸ್ ಆಗಿರುತ್ತೆ. ಓಕೆ, ಒಂದು ವೇಳೆ ಇದು ನಿಮಗೆ 50% ವರೆಗೂ ಬಂದು ಇಲ್ಲ ಈ 38% ಇಂದನೇ ಮತ್ತೆ ರಿವರ್ಸಲ್ ಹೋಗಿ, ಇಲ್ಲ 50% ಇಂದ ರಿವರ್ಸಲ್ ಹೋಗಿ, ಇಲ್ಲ 61% ಇಂದ ರಿವರ್ಸಲ್ ಹೋದ್ರೂ ಸಹ ಇದು ನಿಮಗೆ ಇಂಪಲ್ಸ್ ಅಂತಾನೆ ಕನ್ಸಿಡರ್ ಆಗತ್ತೆ. ಅವಾಗ ನಿಮಗೆ 5th ವೇವ್ ಜರ್ನಿ ಆಗತ್ತೆ. ಓಕೆ, ಇಲ್ಲ ಇದು 61% ಇಂದ ಕೆಳಗಡೆ ಬಂದು ನಿಮ್ಗೆ ಈ ಗ್ಯಾಪ್ ಏನಾದ್ರೆ ಫಿಲ್ ಅಪ್ ಆದ್ರೆ ಕಂಪ್ಲೀಟ್ ಫಿಲ್ ಅಪ್ ಆಗಬೇಕು. ಅರ್ಧ ಅರ್ಧ ಅಂತ ಏನಲ್ಲ, ಕಂಪ್ಲೀಟ್ ಫಿಲ್ ಅಪ್ ಆಗಬೇಕು. ಸೊ ಈ ಟಾಪ್ ವರೆಗೂ ಬರ್ಬೇಕು. ಓಕೆ, ಇಲ್ಲ 61% ಇಂದ ಬಂದು ಏನಾದ್ರು ರಿವರ್ಸಲ್ ಆದ್ರೆ ನಿಮ್ಗೆ ಇಷ್ಟು ಗ್ಯಾಪ್ ಹೋಗ್ಬಿಡುತ್ತೆ. ಅವಾಗ್ಲೂ ಸಹ ಇದನ್ನ ನಾವು ವೇವ್ 3 ಅಂತಾನೆ, ಈಗ ಹೋಗಿರೋದು ಮೂವ್ ವೇವ್ 3 ಅಂತಾನೆ ಕನ್ಸಿಡರ್ ಮಾಡಬಹುದು. ಓಕೆ, ಸೊ ನನ್ನ ಪ್ರಕಾರ ಈಗ ಮಾರ್ಕೆಟ್ ಈ ಗ್ಯಾಪ್ ಫಿಲ್ ಅಪ್ ಮಾಡಲಿಕ್ಕೆ ಟ್ರೈ ಮಾಡುತ್ತೆ. ಓಕೆ, ಸೊ ಈ ವೀಕ್ ನಿಮ್ಗೆ ನನ್ಗನ್ಸಿದ ಪ್ರಕಾರ ಒಂದು ರೇಂಜ್ ಬೌಂಡ್ ಮಾರ್ಕೆಟ್ ಇರುತ್ತೆ, ನಾಳೆಗಾಗ್ಲಿ ನಾಡಿದ್ದಾಗ್ಲಿ. ಓಕೆ, ಸೊ ಈಗ ನೀವು ರೂಲ್ ಆಫ್ ಅಲ್ಟರ್ನೇಷನ್ ಕನ್ಸಿಡರ್ ಮಾಡುವ. ಈಗ ರೂಲ್ ಆಫ್ ಅಲ್ಟರ್ನೇಷನ್ ನೀವೇನಾದ್ರೂ ಕನ್ಸಿಡರ್ ಮಾಡಿದ್ರೆ 75 ಮಿನಿಟ್ಸ್ ಟೈಮ್ ಫ್ರೇಮ್ 15 ಮಿನಿಟ್ಸ್ ಟೈಮ್ ಫ್ರೇಮ್ ನೋಡುವ. ಓಕೆ, 1.88%. ಓಕೆ, ನೀವು ವೇವ್ 4 ಎಷ್ಟಿದೆ ಇಲ್ಲಿ ನೋಡಿ, ಆಲ್ರೆಡಿ ಇದು ಹೆಚ್ಚಿಗೆ ಆಗಿದೆ ಈಗ. ಓಕೆ, ಸೊ ನಿಮಗೆ ರೂಲ್ ಆಫ್ ಅಲ್ಟರ್ನೇಷನ್ ಅಂತೂ ಆಲ್ರೆಡಿ ಮ್ಯಾಚ್ ಆಗಿಬಿಟ್ಟಿದೆ ಈಗ. ಸೊ ಇದು ಫರ್ದರ್ ಫಾಲ್ ಆಗಬಾರ್ದು. ಫರ್ದರ್ ಫಾಲ್ ಏನಾದ್ರೂ ಆದ್ರೆ ನಿಮಗೆ ಇದು 4 ಅಲ್ಲ, ಇದು ನಿಮಗೆ ಪಾರ್ಟ್ ಆಫ್ ಎಕ್ಸ್, ಇದನ್ನ ಗ್ಯಾಪ್ ಫಿಲ್ ಅಪ್ ಮಾಡ್ಲಿಕ್ಕೆ ಕೆಳಗಡೆ ಬರುತ್ತೆ ಅಂತ ತಿಳ್ಕೋಬಹುದು. ಈಗ ನೋಡಿ, ಇದು ಎಕ್ಸ್ ಏನಿದೆಯಲ್ವಾ, ನೀವು ಪ್ರೀವಿಯಸ್ ಹೈದು ಮತ್ತೆ ಲೋದು ಇದು ನೋಡಿದ್ರೆ ಇವತ್ತು ಎಕ್ಸಾಕ್ಟ್ಲಿ ಈ ಹೈಗೆ ಹತ್ರ ಹೋಗಿ ಮತ್ತೆ ರಿವರ್ಸಲ್ ಸೈನ್ಸ್ ತೋರಿಸ್ತಾ ಇದೆ. ಸೊ ಇದು ಎಕ್ಸ್ ನಿಮಗೆ 111% ವರೆಗೂ ಹೋಗಬಹುದು. ಓಕೆ, ಸೊ ಅದಕ್ಕಾಗಿ ಟೈಮ್ ಬೀಮ್ ಇದನ್ನ ಎಕ್ಸ್ ಅಂತಾನೆ ಕನ್ಸಿಡರ್ ಮಾಡ್ಕೊಂಡು ಹೋಗುವ. ಸ್ಮಾಲರ್ ಟೈಮ್ ಫ್ರೇಮ್ ಅಲ್ಲಿ ನೋಡಿದ್ರೆ ಓಕೆ, ಇದು ಅಪ್ ಟು 100% ವರೆಗೂ ಬಂದಿದೆ ಎಕ್ಸ್. ಆಮೇಲೆ ನಾವು ಒಂದು ವೇಳೆ ಇದನ್ನ ಇಲ್ಲಿಗೆನೆ
4 ಅಂತ ಕನ್ಸಿಡರ್ ಮಾಡಿದ್ರೆ ನೋಡಿ, ಇದನ್ನ 3 ಅಂತ ಮಾಡಿ 261% ವರೆಗೆ ಹೋಗಿದೆ 3. ಈಗ ಇದು ಡಿಲೀಟ್ ಮಾಡೋಣ ಈಗ. ಸೊ ಇದು ಎಕ್ಸ್ ಅಂತ ಕನ್ಸಿಡರ್ ಮಾಡಿದ್ರೆ ಈ ತರ ಅಂತ ಆಯ್ತಲ್ವ ಈಗ. ಸೊ ಈಗ ಆಸ್ ಎ ಇಂಪಲ್ಸ್ ಅಂತ ಥಿಂಕ್ ಮಾಡೋಣ ಈಗ. ಸೊ ಯಾಕಂದ್ರೆ ಮೋರ್ ದೆನ್ 61.8% ಅಂತೂ ರಿಟ್ರೇಸ್ ಆಗಿ ಹೋಗಿದೆ ಈಗ. ಸೊ ಹಾಗಿದ್ದಾಗ ಈಗ ಇದು 1, ಸೊ ನಿಮಗೆ ವೇವ್ 3 261 ಅಂಡ್ ಅಬೋ ಹೋಗಿದೆ. ಸೊ ಇಲ್ಲಿ ನಾವು ಇದನ್ನ 3 ಮುಗಿದಿದೆ ಅಂತಾನೆ ಕನ್ಸಿಡರ್ ಮಾಡೋಣ. ಓಕೆ, 3 ಮುಗಿದಿದೆ ಅಂತ ಕನ್ಸಿಡರ್ ಮಾಡಿದ್ರೆ ಇಲ್ಲಿಗೆ ನಾವು ವೇವ್ 4 ಮುಗಿದಿದೆ ಅಂತ ಮಾಡೋಣ ಈಗ. ಓಕೆ, ಸೊ ವೇವ್ 5 ಇಂಪಲ್ಸ್ ಸ್ಟಾರ್ಟ್ ಆಗಿದೆ ಅಂದ್ರೆ ಮತ್ತೆ ಕೌಂಟಿಂಗ್ ಸ್ಟಾರ್ಟ್ ಆಗಿದೆ ಅಂತ ತಿಳ್ಕೊಂಡ್ರೆ, ಸೊ ಇದು ಎಷ್ಟು ಪರ್ಸೆಂಟ್ ಇದೆ? ಓಕೆ ನೋಡಿ, 81% ಅಂತೂ ಬಂದೇ ಇಲ್ಲ ಇನ್ನು. ಓಕೆ, ಸೊ ಈಗ ಹಾಗಿದ್ರೆ ಟೈಮ್ ಬೀಯಿಂಗ್ ನಾವು ಇದನ್ನ 0, 1, 2, 3, 4, 5 ಮತ್ತೆ ನಾಳೆಗೆ ಏನಾದ್ರೆ ನಿಮ್ಗೆ ಗ್ಯಾಪ್ ಅಪ್ ಫಿಲ್ಲಿಂಗ್ ಆದ್ರೆ, ಗ್ಯಾಪ್ ಅಪ್ ಆದ್ರೆ ನೀವು ಇದನ್ನ ವೇವ್ 3 ಅಂತಾನೆ ಕನ್ಸಿಡರ್ ಮಾಡಬಹುದು. ಓಕೆ, ಸೊ ನಿಮ್ಗೆ ವೇವ್ 5 ಇದ್ರದ್ದು 127% ಅಂದ್ರೆ ನಿಮಗೆ ಸಮ್ವೇರ್ ಇಲ್ಲಿವರೆಗೂ ನೀವು ಕನ್ಸಿಡರ್ ಮಾಡ್ಕೊಂಡು ಹೋಗ್ಬೋದು. 26,500 ವರೆಗೂ ನೀವು ಕನ್ಸಿಡರ್ ಮಾಡ್ಕೊಂಡು ಹೋಗ್ಬೋದು. ಇಲ್ಲಿಂದ ಮತ್ತೆ ಒಂದು ರಿಟ್ರೇಸ್ಮೆಂಟ್ ಬರೋ ಚಾನ್ಸಸ್ ಇರುತ್ತೆ ನಿಮ್ಗೆ. ವೇವ್ ಯಾವುದು ವೇವ್ 2 ಅಂದ್ರೆ ಇಲ್ಲಿ ನಿಮಗೆ ಡಿಗ್ರಿ ಮುಗಿದು ವೇವ್ 2 ಸ್ಟಾರ್ಟ್ ಆಗುತ್ತೆ. ಆ ವೇವ್ 2 ದಲ್ಲಿ ನಿಮಗೆ ಇದರ ಡಿಗ್ರಿದು 2 ವರೆಗೂ ಇಲ್ಲಿ ಬರುತ್ತೆ. ಸಮ್ವೇರ್ 61%. ಸೊ ಈಗ ಟೈಮಿಂಗ್ ನಮಗೆ ಕೆಳಗಡೆ ಬಂದ್ರೆ 25 to 40 ಕೆಳಗಡೆ ಏನಾದ್ರೂ ಮಾರ್ಕೆಟ್ಸ್ ಮತ್ತೆ ಫರ್ದರ್ ಫಾಲ್ ಆಗಲಿ ಸ್ಟಾರ್ಟ್ ಆದ್ರೆ ನಮ್ದು ಇದು ಇಂಪಲ್ಸ್ ಕೌಂಟಿಂಗ್ ರಾಂಗ್ ಆಗುತ್ತೆ. ಓಕೆ, ಸೊ ನನ್ನ ಅನ್ಸಿದ ಪ್ರಕಾರ 90% ಈಗ ಇಂಪಲ್ಸ್ ಅಲ್ಲಿ ಎಂಟರ್ ಆಗಿದೆ ಅಂತಾನೆ ಕನ್ಸಿಡರ್ ಮಾಡಬಹುದು ಈಗ. ಓಕೆ, ಬಟ್ ಆದ್ರೂ ಇದನ್ನ ಎಕ್ಸ್ ಅಂತ ಕನ್ಸಿಡರ್ ಮಾಡಿ ಒಂದು ಸೆಕೆಂಡ್ ಥಾಟ್, ಒಂದು ಬ್ಯಾಕಪ್ ಅನಾಲಿಸಿಸ್ ಅಂತ ಈ ತರ ಇಟ್ಕೊಂಬಿಡಿ. ಓಕೆ, ಸೊ ಈಗ ಬ್ಯಾಂಕ್ ನಿಫ್ಟಿ ನೋಡು. ನಾವಿರೋದು ಬ್ಯಾಂಕ್ ನಿಫ್ಟಿಯಲ್ಲಿ. ಬ್ಯಾಂಕ್ ನಿಫ್ಟಿಯಲ್ಲಿಯೂ ಸಹ ಆಲ್ಮೋಸ್ಟ್ ಆಲ್ ಅದೇ ಅನಾಲಿಸಿಸ್ ಇದೆ. ಸೊ ಆಲ್ಮೋಸ್ಟ್ ಆಲ್ ಹ್ಯೂಜ್ ಗ್ಯಾಪ್ ಅಪ್ ಓಪನ್ ಆಗಿಬಿಡುತ್ತೆ ಎರಡು. ಸೊ ನೀವು ಇದನ್ನ ಇಲ್ಲಿ ಸ್ಮಾಲರ್ ಟೈಮ್ ಫ್ರೇಮ್ ಅಲ್ಲೇ ಸ್ಟಡಿ ಮಾಡಿದ್ರೆ ಇದು ಎಕ್ಸ್ ಏನ್ ಆಗೋದಿಲ್ಲ ಇದು. ಓಕೆ, ಸೊ ಇದು ಡಬ್ಲ್ಯೂ. ಓಕೆ, ಡಬ್ಲ್ಯೂ ಇದು ಎಕ್ಸ್, ಇದು ವೈ ಕಂಪ್ಲೀಟ್ ಆಗಿರುತ್ತೆ. ಸೊ ನಿಮಗೆ ಇದು 4 ಆಗುತ್ತೆ. ಓಕೆ, ಸೊ ಇದು ನಿಮಗೆ ವೇವ್ 3 ಇಲ್ಲಿ ಕಂಪ್ಲೀಟ್ ಆಗಿ 4 ಇಲ್ಲಿ ಕಂಪ್ಲೀಟ್ ಆಗುತ್ತೆ. ಸೊ ನಾನು ಮಧ್ಯದೆಲ್ಲ ಡಿಲೀಟ್ ಮಾಡ್ತೀನಿ, ಕನ್ಫ್ಯೂಷನ್ ಬೇಡ. ಓಕೆ, ಸೊ ಇದನ್ನು ಡಿಲೀಟ್ ಮಾಡ್ಬಿಡ್ತೀನಿ. ಸೊ 1, 2, 3, 4 ಈಗ 5th ಗೆ ಮೇಲ್ಗಡೆ ಹೊರಟಿದೆ ಅಂತ ತಿಳ್ಕೊಳ್ಳಿ. ಸೊ 5th ನಿಮಗೆ ಲೀಡಿಂಗ್ ಡೈನಲ್ಲಿ ಇರೋದ್ರಿಂದ ಮಿನಿಮಮ್ 127 ಅಂದ್ರೆ ಆಲ್ಮೋಸ್ಟ್ ಅಲ್ಲಿ 127 ಆಗಿದೆ ಈಗ. ಸೊ ಈಗ ಇದು 161 ಬರಬಹುದು. ಓಕೆ, ಸೊ ಸ್ವಲ್ಪ ಕೇರ್ಫುಲ್ ಆಗಿದೆ ಇಲ್ಲಿ. ಓಕೆ, ಯಾಕೆ ಅಂತಂದ್ರೆ 1, 2, 3, 4, 5 ಇಲ್ಲ ಇದ್ರದ್ದು ಲೀಡಿಂಗ್, ಇದ್ರದನ್ನು ನೀವು ಇದು ಮಾಡಿದ್ರೆ 127% ನೋಡಿದ್ರೆ 200%. ಓಕೆ, ಸೊ ನನಗೆ ಬ್ಯಾಂಕ್ ನಿಫ್ಟಿಯಲ್ಲಿ ಎಲ್ಲ ಮೂವ್ಸ್ ಒಂದು ರೌಂಡ್ ಮುಗಿದಿರೋ ತರ ಅನಿಸ್ತಾ ಇದೆ. ಓಕೆ, ಸೊ ಇಲ್ಲಿ ಒಂದ್ ಸ್ವಲ್ಪ ನಾವು ಕೇರ್ಫುಲ್ ಆಗಿ ಇರಬೇಕು ಅಂತ ಅನಿಸ್ತಾ ಇದೆ. ಓಕೆ, ಸ್ವಲ್ಪ 15 ಮಿನಿಟ್ಸ್ ಟೈಮ್ ಫ್ರೇಮ್ ಅಂತ ನೋಡುವ. ಸ್ವಲ್ಪ 1, 2, 3, 4, 5
1 2 ಸೊ 1 2 3 4 5 ಆಗಿದೆ. ಇದು ಎ ಮತ್ತೆ ಬಿ ಮತ್ತೆ ಡೌನ್ ಸೈಡ್. ಓಕೆ, ಸೊ ಬ್ಯಾಂಕ್ ನಿಫ್ಟಿ ಮಾತ್ರ ನನಗೆ ಆಲ್ಮೋಸ್ಟ್ ಕಂಪ್ಲೀಟ್ ಆಗಿರೋ ತರ ಕಾಣಿಸ್ತಾ ಇದಾವೆ. ಬಟ್ ಇದು ನೋಡ್ಬೇಕೀಗ, ಇದು ಯಾಕಂದ್ರೆ ಆಲ್ರೆಡಿ ನನ್ನ ಪ್ರಕಾರ ಅಂತೂ 127% ಅಂತ ಮಿನಿಮಮ್ ಬರಬೇಕು, ಬಂದಾಗಿದೆ ಈಗ. ಓಕೆ, ಸೊ ಬ್ಯಾಂಕ್ ನಿಫ್ಟಿಯಲ್ಲಿ ನನ್ನ ಪ್ರಕಾರ ಎಲ್ಲ ಮೂವ್ಸ್ ಮುಗಿದಿದಾವೆ. ಈಗ ಒಂದ್ ಸ್ವಲ್ಪ ರಿಟ್ರೆಸ್ ಆಗ್ಬೋದು ಬ್ಯಾಂಕ್ ನಿಫ್ಟಿ ಡೌನ್ ಸೈಡ್. ಇಲ್ಲ 261 ಆ ತರನು ಬರ್ಬೋದು. ಸೊ ನಿಮಗೆ 1 ಡೇ ಟೈಮ್ ಫ್ರೇಮ್ ಅಲ್ಲಿ ನೋಡಿದ್ರೆ ಇನ್ನೂ ಈಸಿ ಆಗ್ತದೆ. ಓಕೆ, ನೋಡಿ 1 2 2 3 4 5 1 2 3 4 5 ಈ ತರದ ನೋಡಿದ್ರೆ ನೋಡಿ ಆಲ್ಮೋಸ್ಟ್ 261% ವರೆಗೂ ಬಂದಿದೆ ಇದು. ಓಕೆ, 1 2 3 4 ಈ 3 ಮತ್ತೆ 4 ನೋಡಿ 200% ವರೆಗೂ ಬಂದಿದೆ. ಸೊ ಬ್ಯಾಂಕ್ ನಿಫ್ಟಿಯಲ್ಲಿ ಒಂದ್ ಸ್ವಲ್ಪ ಕೇರ್ಫುಲ್ ಆಗಿರೋದು ಬೆಟರ್. ಸ್ವಲ್ಪ ನೋಡೋಣ ಇದು ಏನ್ ಬಿಹೇವ್ ಮಾಡುತ್ತೆ ನಾಳೆಗಂತ, ಆಮೇಲೆ ಡಿಸಿಷನ್ಸ್ ಮಾಡಕ್ ಬರುತ್ತೆ. ಯಾಕೆಂತಂದ್ರೆ ಒಂದು ಲಾಸ್ಟ್ ಆಪ್ಷನ್ಸ್ ಮ್ಯಾಕ್ಸಿಮಮ್ ಅಂತ ನೀವು ಕನ್ಸಿಡರ್ ಮಾಡಿದ್ರೆ ಅರೌಂಡ್ 63% ವರೆಗೂ ಹೋಗ್ಬೋದು ಮ್ಯಾಕ್ಸಿಮಮ್ ಇದು. ಸೊ ಫಿಫ್ತ್ ವೇವ್ ಟ್ರ್ಯಾಪಿಂಗ್ ವೇವ್ ಆಗಿರುತ್ತೆ. ಅದು ಎಸ್ಪೆಷಲಿ ಬ್ಯಾಂಕ್ ನಿಫ್ಟಿ ಆಲ್ಮೋಸ್ಟ್ ಆಲ್ ನನ್ನ ಪ್ರಕಾರ ಎಲ್ಲಾ ಮೂವ್ಸ್ ಮುಗಿದಿದೆ ಅಂತ ಅನಿಸ್ತಾ ಇದೆ. ಓಕೆ, ಸೊ ನೀವು MACD ನೋಡಿದ್ರೆ MACD ಏನಿರುತ್ತೆ ನೋಡಿ, MACD ಸಹ ನಿಮಗೆ ನೆಗೆಟಿವ್ ಡೈವರ್ಜೆನ್ಸ್ ತೋರಿಸ್ತಾ ಇದೆ. ಇದು ಮೇಲ್ಗಡೆ ಹೋಗ್ತಾ ಇದೆ, ಇದು ಕೆಳಗಡೆ ಬರ್ತಾ ಇದೆ. ಓಕೆ, ಇದು ನೀವು ಮೇಲ್ಗಡೆ ಹೋಗ್ತಾ ಇದೆ. ಸೊ ಬ್ಯಾಂಕ್ ನಿಫ್ಟಿಯಲ್ಲಿ ಕೇರ್ಫುಲ್ ಆಗಿ ಇರೋದು ಬೆಟರು. ಓಕೆ, ಸೊ ನೆಗೆಟಿವ್ ಡೈವರ್ಜೆನ್ಸ್ ಆಮೇಲೆ ಎಲ್ಲಾ ವೇವ್ ಕೌಂಟಿಂಗ್ ಮುಗ್ದಿದೆ. ಓಕೆ, ಈಗ ಫೋರೆಕ್ಸ್ ಅಲ್ಲಿ ಒಂದು ಸ್ವಲ್ಪ ನೋಡೋಣ. ಕನ್ಸಿಡರ್ ಮಾಡಿದ್ರೆ ಬಿ ಅಪ್ ಸೈಡ್ ಹೋಗ್ಬೋದು ಅಂತ ಇದ್ದೆ, ಈಗ ಅದೇ ತರ ಅಪ್ ಸೈಡ್ ಮೂವ್ ಆಗ್ತಾ ಇದೆ ಬಿ. ಸೊ ನೀವು ಟೈಮ್ ವೈಸ್ ನೋಡ್ಲಿಕ್ಕೆ ಹೋದ್ರೆ ಇದು 46 ಕ್ಯಾಂಡಲ್ಸ್ ತಗೊಂಡಿದೆ. ಸೊ ನೀವು ಮಿನಿಮಮ್ 46 ಕ್ಯಾಂಡಲ್ಸ್ ವರೆಗೂ ನೀವು ಇದನ್ನ ಅಪ್ ಸೈಡ್ ಮೂವ್ ಅಂತ ಕನ್ಸಿಡರ್ ಮಾಡಬಹುದು. ಓಕೆ, ಸೊ ಮಿನಿಮಮ್ ಇಲ್ಲಿವರೆಗೂ ನಿಮಗೆ ಮಾರ್ಕೆಟ್ ಅಪ್ ಸೈಡ್ ಇರುತ್ತೆ. ಅಂದ್ರೆ ಸೊ ನಿಮ್ಗೆ ಇನ್ನು 4th ಫೆಬ್ರವರಿ ಅಂದ್ರೆ ನಾಳೆಗೆ. ಓಕೆ, ಸೊ ಇಲ್ಲಿವರೆಗೂ ನಿಮ್ಗೆ ಮಾರ್ಕೆಟ್ 61% ಬರ್ಬೋದು, ಇಲ್ಲ 81 ಬರ್ಬೋದು. ಸೊ ಟೈಮ್ ಮಾತ್ರ ಈ ಕ್ಯಾಂಡಲ್ಸ್ ಇಲ್ಲಿವರೆಗೂ ಬರುವಷ್ಟಿದೆ. ಅಂದ್ರೆ ನಿಮ್ಗೆ ಫೋರ್ತ್ ಫೆಬ್ ಆಲ್ಮೋಸ್ಟ್ ಮಧ್ಯಾಹ್ನ 12:30 ಟೈಮಿಗೆ ನಿಮಗೆ ಬಿ ಮುಗಿಬಹುದು. ಓಕೆ,
ಆಮೇಲೆ ಮತ್ತೆ ರಿವರ್ಸಲ್ ಸೈನ್ಸ್ ತೋರಿಸುತ್ತೆ, ಆವಾಗೆ ಮತ್ತೆ ಡೌನ್ ಸೈಡ್ ಬರುತ್ತೆ ಅವಾಗ. ಓಕೆ, ಸೊ ಈ 61% ನಮಗೆ ತುಂಬಾ ಇಂಪಾರ್ಟೆಂಟ್. ಓಕೆ, ಸೊ ಈಗ ಬಿಟ್ ಕಾಯಿನ್ಗೆ ಬರೋ. ಬಿಟ್ ಕಾಯಿನ್ ಅಲ್ಲಿ ನೀವು ಡೈಲಿ ಟೈಮ್ ಫ್ರೇಮ್ ಅಲ್ಲಿ ನೋಡಿದ್ರೆ ನನಗೆ ಇನ್ನೂ 61.8% ಅಂದ್ರೆ ಅರೌಂಡ್ 69,845 ವರೆಗೆ ಇನ್ನೂ ಮಾರ್ಕೆಟ್ ಬರಬಹುದು ಅಂತ ಒಂದು ಅಸಂಪ್ಷನ್. ಓಕೆ, ಸೊ 69 ಇಂದ ನೀವು ಇನ್ವೆಸ್ಟ್ಮೆಂಟ್ಗೆ ಪಾರ್ಟ್ ಇನ್ವೆಸ್ಟ್ಮೆಂಟ್ಗೆ ಥಿಂಕ್ ಮಾಡಿದ್ರೆ ಬೆಟರ್ ಅಂತ ನನಗನ್ಸತ್ತೆ. ಯಾಕಂತಂದ್ರೆ ಮಿನಿಮಮ್ ನಿಮಗೆ 61% ಬರಲೇಬೇಕು ಜಡ್. ಓಕೆ, ಸೊ 50% ತಗೋತಾರೆ ಸಪೋರ್ಟ್, ಬಟ್ ಬೇಡ, ಇದು ಸ್ವಲ್ಪ ರಿಲಯಬಲ್ ಅಲ್ಲ. ಸೊ ಇದು ಇನ್ನು ಮತ್ತೆ WX ಮತ್ತೆ Y ಮತ್ತೆ X ಮಾಡಿ ಮತ್ತೆ ಜಡ್ ಸುತ್ತ ಬರುತ್ತೆ, ಅವಾಗೆ ನಿಮಗೆ 69,845 ವರೆಗೂ ಬರಬಹುದು. ಅಲ್ಲಿ ನೀವು ಅಕ್ಯುಮುಲೇಷನ್ ಬಗ್ಗೆ ಥಿಂಕ್ ಮಾಡಬಹುದು. ಓಕೆ, ನೋಡಿ ನಿಮ್ಗೆ ಇನ್ನು MACD ಸಹ ನಿಮಗೆ ಇನ್ನು ಪಾಸಿಟಿವ್ ಡೈವರ್ಜೆನ್ಸ್ ತೋರಿಸ್ತಾ ಇಲ್ಲ ಇಲ್ಲಿ. ಓಕೆ, ಯಾವಾಗ ನಿಮಗೆ ಪಾಸಿಟಿವ್ ಡೈವರ್ಜೆನ್ಸ್ ತೋರಿಸುತ್ತೋ ಇಲ್ಲಿ, ಅವಾಗೆ ಥಿಂಕ್ ಮಾಡಿ ಇನ್ವೆಸ್ಟ್ಮೆಂಟ್. ಓಕೆ, ಸೊ ತಾವು ನಾನು ಮಾಡಿರೋ ಅನಾಲಿಸಿಸ್ ನ ನೋಡ್ತಾ ಇದ್ದೀರಾ, ಫಾಲೋ ಮಾಡ್ತಾ ಇದ್ದೀರಾ ಅಂತ ಅನ್ಸಿದ್ರೆ ನಿಮ್ಮ ಫೀಲಿಂಗ್ಸ್, ನಿಮ್ಮ ಒಪಿನಿಯನ್ ಏನು? ಓಕೆನಾ, ಚೆನ್ನಾಗಿದೆಯಾ, ಇಲ್ಲ ಇನ್ನೂ ಇಂಪ್ರೂವೈಸ್ ಮಾಡ್ಬೇಕಾ ಹೇಳ್ಕೊಡೋದು ಅನ್ನೋದ್ರ ಬಗ್ಗೆ ಒಂದಿಷ್ಟು ಕಮೆಂಟ್ಸ್ ನ ಮಾಡಿ ನೋಡಮ್ಮ. ಸಾಧ್ಯ ಆದ್ರೆ ಇಂಪ್ರೂವೈಸೇಷನ್ಗೆ ಟ್ರೈ ಮಾಡ್ತೀನಿ. ನಿಮಗೆ ಅರ್ಥ ಆಗಲಿಲ್ಲ ಅಂತಂದ್ರೆ ಎಲ್ಲಿ ಯಾವ ತರ ನಿಮಗೆ ಎಕ್ಸ್ಪೆಕ್ಟೇಷನ್ಸ್ ಇದೆ ನಿಮ್ದು ಅನ್ನೋದ್ರ ಬಗ್ಗೆನೂ ಸ್ವಲ್ಪ ಹೇಳಿ. ಅದ್ರ ಪ್ರಕಾರ ನಾನು ನಿಮಗೆ ಪಾಯಿಂಟ್ಸ್ ಟು ಪಾಯಿಂಟ್ಸ್ ಹೇಳಲಿಕ್ಕೂ ಟ್ರೈ ಮಾಡ್ತೀನಿ. ಓಕೆ, ಸೊ ವಿಡಿಯೋಸ್ನ ತುಂಬಾ ಶಾರ್ಟ್ ಆಗಿ ಮಾಡೋದು ಇರುತ್ತೆ, ಆಮೇಲೆ ಟು ದ ಪಾಯಿಂಟ್ ಹೇಳಬೇಕಾಗಿರುತ್ತೆ. ಅದಕ್ಕಾಗಿ ತುಂಬಾ ಡೀಪ್ ಆಗಿ ಹೋಗಲ್ಲ. ಓಕೆ, ಸೊ ನಿಮ್ಗೆ ಡೀಪ್ ಆಗಿ ನೋಡ್ಬೇಕು ಅಂತಂದ್ರೆ ನೀವು ಫಸ್ಟ್ ನಾನು ಕೋರ್ಸ್ ವಿಡಿಯೋಸ್ನ ಏನು ಪೋಸ್ಟ್ ಮಾಡಿದ್ದೀನಿ ಅದನ್ನ ಫಾಲೋ ಮಾಡಿ. ಓಕೆ, ಸೊ ಅನಾಲಿಸಿಸ್ ನ ಆದಷ್ಟು ಸ್ವೀಟ್ ಅಂಡ್ ಶಾರ್ಟ್ ಇಡ್ಲಿಕ್ಕೆ ಟ್ರೈ ಮಾಡೋಣ. ಓಕೆ, ಸೊ ಈ ಸ್ಯಾಟರ್ಡೆ ಸಂಡೇ ನಿಮ್ಗೆ ಏನಾದ್ರು ನೀವು ಸ್ಟಾಕ್ಸ್ ಇದ್ರೆ, ಈಗ 2 ಸ್ಟಾಕ್ ಹೇಳಿದೀರಾ, ಇನ್ನೂ 2 ಸ್ಟಾಕ್, ಇನ್ನು ಮತ್ತೆ ಯಾವ್ದಾದ್ರು ಸ್ಟಾಕ್ಸ್ ಇದ್ರೆ ನನಗೆ ಹೇಳಿ. ಎಲ್ಲಾನು ಒಂದೇ ಕ್ಲಾಸಲ್ಲಿ ಅವೆಲ್ಲ ಸ್ಟಾಕ್ಸ್ನ ನಾನು ಅನಲೈಸ್ ಮಾಡಲಿಕ್ಕೆ ಟ್ರೈ ಮಾಡ್ತೀನಿ. ಓಕೆ, ಸೊ ಇನ್ನೂ ಯಾರಾದ್ರೂ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡಿ. ಓಕೆ, ಮತ್ತೆ ಬೆಲ್ ನೋಟಿಫಿಕೇಶನ್ ಆನ್ ಮಾಡಿ. ಓಕೆ, ಥ್ಯಾಂಕ್ ಯು, ಬಾಯ್.